ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆದ ಬೆನ್ನಿಗೆ ಈಗ ಒಂದು ಚರ್ಚೆ ನಡೀತಾ ಇದೆ. ಆ ಚರ್ಚೆ ಯಾವುದು ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ, ಆನಂತರ ಮೆಡಿಕಲ್ ಟೆಸ್ಟಿಗೆ ಅವರನ್ನು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ, ಕೋರ್ಟಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ SIT ಅಧಿಕಾರಿಗಳು ಒಂದು ಪ್ಲಾನ್ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಮುಜುಗರಕ್ಕೆ ಸಿಲುಕಿಸಿದ್ದಾರೆ ಅನ್ನೋದು. ಪ್ರಜ್ವಲ್ ಕೇಸ್ ತನಿಖೆಯಲ್ಲಿ ಮಹಿಳಾ ಅಧಿಕಾರಿಗಳೇ ಹೈಲೈಟ್ ಆಗಿದ್ದಾರೆ. ನಿನ್ನೆ 3 ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ತನಿಖೆಯ ವೇಳೆಯಲ್ಲೂ ಕೂಡ ಮಹಿಳಾ ಅಧಿಕಾರಿಗಳದ್ದೇ ಕಾರುಬಾರು. ಮಹಿಳಾ ಅಧಿಕಾರಿಗಳ ಸಮ್ಮುಖದಲ್ಲೇ ಮೆಡಿಕಲ್ ಟೆಸ್ಟಿಗೆ ಅವರನ್ನ ಕರ್ಕೊಂಡು ಬರಲಾಯಿತು. ಪ್ರಜ್ವಲ್ ಸುತ್ತಮುತ್ತ 4 ಮಹಿಳಾ ಅಧಿಕಾರಿಗಳು ಭದ್ರತೆಗಾಗಿ ನಿಯೋಜನೆಯಾಗಿದ್ದರು. ಸೊ ಅವರು ನಿನ್ನೆ ಅರೆಸ್ಟ್ ಆಗಿರೋದು. ಆ ಸಂದರ್ಭದಲ್ಲೂ ಅವರನ್ನು ಕರ್ಕೊಂಡು ಬರೋ ವೇಳೆ ಜೀಪಲ್ಲಿ ಕಂಪ್ಲೀಟ್ ಆಗಿ ಮಹಿಳಾ ಅಧಿಕಾರಿಗಳಿದ್ರು. ಒಬ್ಬರು ಚಾಲಕರೊಬ್ಬನ್ನು ಹೊರತುಪಡಿಸಿದರೆ ಮತ್ತೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳು. ಆನಂತರ ಇವತ್ತು ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೂ ಸೇಮು. ಅಲ್ಲಿಂದ ಕೋರ್ಟಿಗೆ ಕರ್ಕೊಂಡು ಹೋಗುವಾಗಲೂ ಕೂಡ ಹಾಗೇನೆ. ಸೊ ಅಲ್ಲಿಗೆ ಇದು ಇಂಟೆನ್ಷನಲಿ SIT ಮಾಡಿರೋದಾ ಅನ್ನೋ ಪ್ರಶ್ನೆ ರೈಸ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. SIT ಇಂಟೆನ್ಷನಲಿ ಮಾಡಿರೋದಾ? ಇದು ಉದ್ದೇಶಪೂರ್ವಕವಾಗಿ ಹಿಂಗೆ ಪ್ಲಾನ್ ಮಾಡಿರೋದಾ? ಖಂಡಿತವಾಗಿ ಕೂಡ ರಕ್ಷತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ್ದು ಕೂಡ ಮಹಿಳಾ ಅಧಿಕಾರಿಗಳು, ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದು ಕೂಡ ಮಹಿಳಾ ಅಧಿಕಾರಿಗಳು, ಅದೇ ರೀತಿಯಲ್ಲಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ದು ಕೂಡ ಮಹಿಳಾ ಅಧಿಕಾರಿಗಳು, ಅನಂತರದಲ್ಲಿ ಮತ್ತೆ ಕೋರ್ಟ್ನಿಂದ SIT ಕಚೇರಿಗೂ ಕೂಡ ಕರೆದುಕೊಂಡು ಹೋಗಿದ್ದು ಇದೇ ಮಹಿಳಾ ಅಧಿಕಾರಿಗಳು. ಇಲ್ಲಿ ಎಲ್ಲೋ ಒಂದು ಕಡೆ SIT ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಮುಜುಗರಕ್ಕೆ ಒಳಗಾಗುವಂತೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಚರ್ಚೆ ಏನಿದೆ, ಇದು ವ್ಯಾಪಕವಾಗಿ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿಗಳೇ ಲೀಡ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಪ್ರಶಂಸೆಗೂ ಕೂಡ ಪಾತ್ರವಾಗ್ತಾ ಇದೆ. ಈ ರೀತಿಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಮಹಿಳಾ ಅಧಿಕಾರಿಗಳೇ ಈ ರೀತಿ ವಿಚಾರಣೆ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಮಹಿಳಾ ಅಧಿಕಾರಿಗಳೇ ಕರೆದುಕೊಂಡು ಹೋಗ್ತಾ ಇರೋದಾಗಿರ್ಬೋದು, ಇದು ಎಲ್ಲೋ ಒಂದು ಕಡೆ ಆರೋಪಿಗೆ ಏನಿದೆ ಒಂದು ರೀತಿಯಲ್ಲಿ ಮುಜುಗರವನ್ನು ಉಂಟು ಮಾಡುವಂತ ಒಂದು ಪ್ರಮೇಯ ಕೂಡ ಹೌದು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಮುಜುಗರ ಮಾಡುವಂತ ಒಂದು ವಿಚಾರವೂ ಹೌದು. ಅದೇ ರೀತಿಯಲ್ಲಿ ಸಂತ್ರಸ್ತೆಯರೇನಿದ್ದಾರೆ ಇನ್ನೂ ಸಾಕಷ್ಟು ಜನ ಬಂದು ದೂರನ್ನ ಕೊಡ್ಲಿ ಅನ್ನುವಂಥ ಉದ್ದೇಶದಿಂದಲೂ ಕೂಡ ಇದನ್ನ ಮಾಡ್ತಾ ಇರಬಹುದು ಅನ್ನುವಂಥ ಒಂದು ಚರ್ಚೆ ಕೂಡ ಗರಿಗೆದರಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ನಾವು ಒಂದು ವಿಚಾರವನ್ನು ಗಮನಿಸಲೇಬೇಕು. ಇನ್ನೂ ಸಾಕಷ್ಟು ಜನ ಸಂತ್ರಸ್ತೆಯರು ದೂರನ್ನ ಕೊಟ್ಟಿಲ್ಲ. ಕೇವಲ 3 ಪ್ರಕರಣಗಳು ಮಾತ್ರ ದಾಖಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಪ್ರಸ್ತುತವಾಗಿ ಲಭ್ಯವಾಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಕೂಡ ಸಂತ್ರಸ್ತೆಯರು ಸಾಕಷ್ಟು ಜನ ಇನ್ನೂ ಪ್ರಕರಣವನ್ನು ದಾಖಲಿಸಬೇಕು. ಅದರಲ್ಲೂ ಸಾಕಷ್ಟು ಜನ ಸಂತ್ರಸ್ತೆಯರು ಇವರಿಂದ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಆದರೆ ಅವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಅವರಿಗೂ ಕೂಡ ಒಂದು ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹಾಗಾದರೆ SIT ಈ ಒಂದು ಹೆಜ್ಜೆಯನ್ನು ಇಟ್ಟಿದೆಯಾ ಅನ್ನುವಂಥ ಒಂದು ಚರ್ಚೆ ಏನಿದೆ ಅದು ವ್ಯಾಪಕವಾಗಿ ನಡೀತಾ ಇರುವಂಥದ್ದು. ಒಂದೊಮ್ಮೆ SIT ಆ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ರೆ ಅದು ಪ್ರಶಂಸನೀಯ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರೋಪಿ ಎಷ್ಟೇ ಪ್ರಬಲನಾಗಿದ್ರೂ ಕೂಡ ಇಲ್ಲಿ ಆರೋಪಿ ಪ್ರಮುಖವಾಗಿ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ತನ್ನ ಅಧಿಕಾರ ಮತ್ತು ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಪ್ರಮುಖವಾಗಿ ಸಂತ್ರಸ್ತೆಯರನ್ನು ಬಳಸಿಕೊಂಡಿದ್ದಾನೆ ಅನ್ನುವಂಥದ್ದೇನೆ ಅದು ಗೊತ್ತಾಗಿರುವಂತಹ ವಿಚಾರ. ಆ ಒಂದು ನಿಟ್ಟಿನಲ್ಲಿ SIT ಈ ನಡೆ ಏನಿದೆ ವ್ಯಾಪಕವಾಗಿ ಪ್ರಶಂಸೆಗೂ ಕೂಡ ಕಾರಣವಾಗ್ತಾ ಇದೆ. SIT ಈ ನಡೆಯಿಂದ ಇನ್ನೂ ಸಾಕಷ್ಟು ಜನ ಬಂದು ದೂರನ ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ನಾವು ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಭಯ ಪಡೋದು ಬೇಡ. ಯಾರಾದರೂ ಇವರಿಂದ ಅಂದರೆ ಅತ್ಯಾಚಾರಕ್ಕೆ ಒಳಗಾಗಿದ್ರೆ ಅಥವಾ ಇವರ ಒಂದು ಅಧಿಕಾರದಿಂದ ಎಲ್ಲಾದರೂ ನೀವು ಸಂತ್ರಸ್ತರೇ ಆಗಿದ್ರೆ ಖಂಡಿತವಾಗಿಯೂ ಕೂಡ SIT ಕಚೇರಿಗೆ ಬನ್ನಿ, ದೂರನ್ನ ಕೊಡಿ, ನಾವು ದೂರನ್ನ ಸ್ವೀಕರಿಸ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ಎಲ್ಲ ಒಂದು ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಮಹಿಳಾ ಅಧಿಕಾರಿಗಳೇ ವಿಚಾರಣೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಮುಜುಗರ ಉಂಟಾಗ್ತಾ ಇರಬಹುದು, ಅಥವಾ ಇನ್ನು ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅವರು ಮುಜುಗರಕ್ಕೆ ಈಡಾಗುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ರಾಜ್ಯದ ಜನತೆಯ ಎದುರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಮುಜುಗರಕ್ಕೆ ಈಡಾಗಬೇಕು ಅನ್ನುವಂಥ ಉದ್ದೇಶದಿಂದಲೇ ಹಾಗಾದರೆ SIT ಈ ರೀತಿಯಲ್ಲಿ ಮಹಿಳಾ ಅಧಿಕಾರಿಗಳನ್ನೇ ಕಳಿಸಿಕೊಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಇದು ಉದ್ಭವಿಸ್ತಾ ಇದೆ. ಇದು ಕಾಕತಾಳಿಯೋ ಅಥವಾ ಬೇಕಂತಲೇ ಮಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದ್ರೂ ಕೂಡ ಈ ರೀತಿಯ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಜನ ಅಪ್ರಿಷಿಯೇಟ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರಕ್ಷತ್, ಪ್ರಜ್ವಲ್, ಇವತ್ತು SIT ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಕೆಲವರದ್ದು ವಿಡಿಯೋ ಇದೆ, ಹಲವರ ವಿಡಿಯೋ ಇಲ್ಲ. ಆದರೆ ಬಹಳ ಜನರಿಗೆ ಈತ ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ದಾನೆ ಅನ್ನೋದು. ಆದರೆ ಕಂಪ್ಲೇಂಟ್ ದಾಖಲಾಗಿರೋದು 3 ಮತ್ತೊಂದು ಮಾತ್ರ. ಸೊ ಈ ರೀತಿಯ ಕ್ರಮಗಳಿಂದಾಗಿ ಅಥವಾ ಈ ರೀತಿ ಸಂದೇಶ ಕೊಡ್ತಾ ಇರೋದ್ರಿಂದಾಗಿ ಇನ್ನಷ್ಟು ಜನ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡುವಂಥ ಸಾಧ್ಯತೆಗಳಿದಾವ? ಮಾರಲಿ ಬೂಸ್ಟ್ ಮಾಡ್ದಂಗೆ ಆಗತ್ತಾ?
ಖಂಡಿತವಾಗಿಯೂ ಕೂಡ ರಕ್ಷತ್, ಈ ರೀತಿಯ ಒಂದು ಕ್ರಮಗಳಿಂದ ನಿಜವಾಗ್ಲೂ ಕೂಡ ಸಂತ್ರಸ್ತರಿಗೆ ಒಂದು ರೀತಿಯ ಧೈರ್ಯ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಮಹಿಳಾ ಅಧಿಕಾರಿಗಳೇ ಇರ್ತಾರೆ, ನಾವು ನಮಗೆ ಆಗಿರುವಂಥ ಅನ್ಯಾಯವನ್ನು ಮನಬಿಚ್ಚಿ ಮಾತನಾಡಬಹುದು, ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ, ಅವರು ನಮ್ಮೊಂದಿಗೆ ಅವ್ರು ನಮಗೆ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥ ಒಂದು ಧೈರ್ಯ ಬಂತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇನ್ನೂ ಸಾಕಷ್ಟು ಜನ ಬಂದು ಇಲ್ಲಿ ದೂರನ ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಒಂದು ಕ್ರಮಕ್ಕೂ ಕೂಡ ಮುಂದಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸಂತ್ರಸ್ತರಿಗೆ ಒಂದು ಭಯ ಇರುತ್ತೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಥವಾ CID ಅಥವಾ SIT ಅಧಿಕಾರಿಗಳ ಮುಂದೆ ಹೋದ್ರೆ ಅವರು ಎಲ್ಲಿ ಬೇರೆ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೇನೋ ಅನ್ನುವಂಥ ಒಂದು ಭಯ ಕೂಡ ಇರ್ಬೋದು. ಆದರೆ ಈ ರೀತಿಯ ಒಂದಿಷ್ಟು ಕ್ರಮಗಳಿಂದ ಆ ರೀತಿಯ ಒಂದು ಭಯ ಏನಿದೆ ಅದನ್ನು ಹೋಗಲಾಡಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ SIT ಅಧಿಕಾರಿಗಳು ಈ ಒಂದು ಕ್ರಮಕ್ಕೆ ಏನಾದರೂ ಮುಂದಾಗಿದ್ರೆ ಇದರಿಂದ ಕೂಡ ಉಪಯೋಗವೂ ಆಗಬಹುದು, ಅಥವಾ ಸಂತ್ರಸ್ತರು ಮುಂದೆ ಬರ್ದೇನೂ ಇರ್ಬೋದು. ಆದರೆ ಅವರನ್ನು ಬೂಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಹಾಗಾದರೆ SIT ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಮಾತ್ರ ಆಗ್ತಾ ಇದೆ. SIT ಈ ರೀತಿಯ ಕ್ರಮಗಳೇನಿದೆ ನಿಜಕ್ಕೂ ಕೂಡ ಸಾಕಷ್ಟು ಜನ ಸಂತ್ರಸ್ತರಿಗೆ ಧೈರ್ಯ ಕೊಡುವಂಥ ಒಂದು ಉದ್ದೇಶದಿಂದಲೂ ಕೂಡ ಇರ್ಬೋದು, ಅವರಿಗೂ ಕೂಡ ಧೈರ್ಯ ಬರ್ಬೋದು. ಕಾರಣ ನಾನು ಆಗಲೇ ಹೇಳಿದೆ, ಸಂತ್ರಸ್ತೆಯರಿಗೆ ಭಯ ಇದ್ದೇ ಇರುತ್ತೆ, ಫ್ಯಾಮಿಲಿ ವಿಚಾರ ಆಗಿರ್ಬೋದು ಅಥವಾ ಮಾನ ಮರ್ಯಾದೆ ಪ್ರಶ್ನೆ ಅನ್ನುವಂಥ ಒಂದು ಕಾರಣದಿಂದಾಗಿ ಅವ್ರು ಯಾರು ಕೂಡ ಮುಂದೆ ಬರಲಿಕ್ಕೆ ಈಗಾಗಲೇ ಹಿಂಜರಿಕೆ ಪಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಮತ್ತೆ ಮುಂದೆ ಬರಲಿ, ಮತ್ತೆ ದೂರನ್ನು ದಾಖಲಿಸಲಿ ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡಿದ್ರೆ ಅದು ನಿಜಕ್ಕೂ ಕೂಡ ಪ್ರಶಂಸನೀಯ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲೇ ಹಾಗಾದರೆ SIT ಈ ರೀತಿಯಲ್ಲಿ ನಡೆದುಕೊಳ್ತಾ ಇದೆಯಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ರು ಅವರು ಮಹಿಳಾ ಅಧಿಕಾರಿಗಳನ್ನೇ ಕಳಿಸ್ತಾ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೂಸ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.